ಪದೇ ಪದೇ ನಿಮಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ದಿನಗಳು ಕಾಯ್ತೇವೆ ಅಂತ ಅರ್ಥ. ಒಂಟಿಯಾಗಿರಿ, ತಾಳ್ಮೆಯಿಂದ ಇರಿ, ಯಾರಿಗೋಸ್ಕರನೂ ಗೋಗರೆಯಬೇಡಿ, ಯಾರ ಹಿಂದೆಯೂ ಜಾರಬೇಡಿ. ನಾವೇ ಬೇಕು ಅನ್ನುವರು ಹೋಗಲಿ, ಬೇಡ ಅನ್ನುವರು ಬಿಟ್ಟು ಹೋಗಲಿ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಅನ್ಯಾಯದ ಹಣದಲ್ಲಿ ದೇವಸ್ಥಾನ ಕಟ್ಟಬಾರದು, ಭ್ರಷ್ಟರ ಮನೆಯಲ್ಲಿ ಊಟ ಮಾಡಬಾರದು, ಬಡ್ಡಿ ಹಣದಲ್ಲಿ ಮಕ್ಕಳನ್ನು ಸಾಕಬಾರದು, ಲಂಚದ ಹಣದಲ್ಲಿ ಆಸ್ತಿ ಮಾಡಬಾರದು, ದೇವ ಮಂದಿರಗಳಲ್ಲಿ ದರ್ಪ ಮೆರೆಯಬಾರದು, ಮುಗಿದ ವಿವಾದವನ್ನು ಕೆಣಕಿ ಮತ್ತು ವಿವಾದವನ್ನು ಸೃಷ್ಟಿಸಬಾರದು, ಪ್ರಚಾರಕ್ಕಾಗಿ ಪ್ರಚೋದನಕಾರಿಯಾಗಿ ಯಾವತ್ತೂ ವರ್ತಿಸಬಾರದು. ಯಾಕಂದರೆ ಈ ಪ್ರಕೃತಿಯಲ್ಲಿ ಯಾರಿಗೂ ಕಾಣಿಸದೆ ಒಂದು ನಿಗೂಢ ಶಕ್ತಿ ಅಡಗಿದೆ. ಅದು ನಿಮ್ಮನ್ನು ಸದಾ ನೋಡುತ್ತಾನೇ ಇರುತ್ತೆ. ಅಂದು ಇಂದು ಅಲ್ಲದಿದ್ದರೂ ಒಂದು ದಿನ ದುರಂತಕ್ಕೆ ತಳ್ಳುವುದು ನಿಶ್ಚಿತ. ಕಳಕಳಿ ಇಲ್ಲದೆ ಬೆವರು ಹನಿ ಹರಿಸಿ ದುಡಿದು ಹಣ ಉಳಿಸುವುದೇ ಕಷ್ಟ. ಅಂಥದರಲ್ಲಿ ಈ ದುಡ್ಡು ಶಾಶ್ವತನ? ಕಳಕಳಿಯ ದುಡ್ಡು ಶಾಶ್ವತ ಸುಖ ನೀಡಲಾರದು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಮಾತ್ರ ಬೇರೆಯಾಗಿರುತ್ತೆ. ಹಾಗೆ ಕೆಲವರು ನಿಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆ ಆಗಿರುತ್ತೆ. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದು ಕೊಡಬಹುದು, ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದು ಕೊಡಬಹುದು, ನಮ್ಮ ಒಳ್ಳೆಯ ನಡತೆ ಮಾತ್ರ ನಮಗೆ ಒಳ್ಳೆಯ ಗೌರವ ತಂದು ಕೊಡುತ್ತದೆ. ಅನುದಾನ ಮರೆಯಬಾರದು. ಮನುಷ್ಯನಾಗಲು 3 ಸೂತ್ರಗಳನ್ನು ತಪ್ಪದೆ ಪಾಲಿಸಬೇಕು. 1. ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. 2. ನಿಮ್ಮನ್ನು ಪ್ರೀತಿಸುವವರನ್ನು ಯಾವತ್ತೂ ನೀವು ದ್ವೇಷಿಸಬೇಡಿ. 3. ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಮೋಸವನ್ನು ಮಾಡಬೇಡಿ. ಹಣ ಎಂಬುದು ಉಪ್ಪಿನಂತೆ, ಕಡಿಮೆ ತಿಂದರೆ ರುಚಿ, ಹೆಚ್ಚು ತಿಂದರೆ ದಾಹ. ಜೀವನದ ದೊಡ್ಡ ದುರಂತ ಏನು ಅಂದರೆ ನಮಗೆ ವಯಸ್ಸು ಬೇಗ ಆಗುತ್ತದೆ, ಜ್ಞಾನೋದಯ ತಡವಾಗಿ ಆಗುತ್ತದೆ. ಅಪಾಯಗಳನ್ನು ಎದುರಾಗಿದ್ದರಲ್ಲಿ ಅಂಥ ದೇವರನ್ನು ಪ್ರಾರ್ಥಿಸುವುದಕ್ಕಿಂತ ಅಪಾಯಗಳನ್ನು ಎದುರಿಸುವಂತಹ ಶಕ್ತಿ ಕೊಡು ಭಗವಂತ ಅಂತ ದೇವರಲ್ಲಿ ಪ್ರಾರ್ಥಿಸಿ. ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ನಂಬಿಸಿ ಮೋಸ ಮಾಡಿದವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ 4 ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು. 1. ಯಾರ ಜೊತೆನಾದರೂ ಪ್ರೀತಿ ತೋರಿಸಿ, ಆದರೆ ಯಾರಿಗೂ ಗುಲಾಮರಾಗಬೇಡಿ. 2. ನಿಮ್ಮ ದುಡಿಮೆಯನ್ನು ನಂಬಿ ಮುಂದೆ ಸಾಗಿ. 3. ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. 4. ಯಾರ ದೃಷ್ಟಿಯಲ್ಲೂ ಹೇಡಿಯಾಗಿ ಬದುಕಬೇಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.